ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕೊಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಬಿಡು ಬಿಡು ಮಾಯವನು ಕಡೆಗೆ ನಿನ್ನನು ಒಯ್ದು ತಡೆಯದಲ್ಲಿಡುವುದು ನರಕದಲ್ಲಿ. ದುಡಿಯದಿರು ವ್ಯರ್ಥ ನಿನ್ನ ಒಡಲಿಗೆ ಘನವಸ್ತ ಒಡವೆ ಗಳಿಸೆ ನೆಂಬ ಸಡಗರದಲ್ಲಿ. ಜಡರಿಗೆ ಬೇಸರಿಕೆ ಕೊಡುತ್ತಲಿ ಅವರಿಂದ ನುಡಿಸಿಕೊಂಡು ಕ್ಲೇಶ ಪಡುವುದೇನೋ. ಕೊಡುವ ಕಾಸಿಗೆ ಪೋಗಿ ತುಡುಗತನವಾಡಲು ಕೊಡಮೀಸಲ ಪಾಲು ನಾಯಿ ಬಂದು ಕೂಡದಂತೆ ಯಾಗುವುದು ಕಡು ನಿರ್ಭಾಗ್ಯನೇ. ಪೊಡವಿಸು ರಾಜನು ಮವು ಬಿಡದೆ ಬಂದಿರಲಾಗಿ ಕೆಡಿಸಿಕೊಂಡು ಪಾದದಡೆಯಾಗುವೆ. ಅಡಿಗಡಿಗೆ ವಿಜಯ ವಿಠಲ ನಾನೆನೆದಡೆ ಭಂಗ ಬಡದ ಪದವಿ ನಿನ್ನ ಪಡವಣಿಗೆ ಲೆಸೋ. ಅನಂತ ಜನುಮದಲ್ಲಿ ಅನಂತ ಜೀವಿಗಳ ಯೋನಿಗಳಲ್ಲಿ ಹೀನಾಯದಲ್ಲಿದ್ದು ಏನು ಕಾಣದೆ ಬಳಲಿ ನೀನಿದ್ದದರಿಂದ ಜ್ಞಾನ ಒಂದಾದರೂ ನೀನರಿಯಲಿಲ್ಲ. ಅನಂತ ಗುಣ ಪೂರ್ಣ ವಿಜಯ ವಿಠಲನ್ನ ಧ್ಯಾನಕ್ಕೆ ದೂರಾಗಿ ಮಾನವ ಅಧಮನಾದೆ. ಆವ ಕುಲದ ಪುಣ್ಯವೋ ಆವ ಸುಕೃತ ಫಲವೋ ಆವ ಜನ್ಮದಲ್ಲಿ ಮಾಡಿದ ಸಿದ್ಧ ಸಾಧನವೋ ಆವ ಧರ್ಮದಲ್ಲಿಂದ ಬಂದ ಜನನವೋ. ಭೂದೇವ ಗರ್ಭದಲ್ಲಿ ನೀನವತರಿಸಿ ಕೋವಿದನಾಗಿ ಶ್ರೀ ಹರಿಯ ನಂಬದೆ ಬರಿದೆ ಧಾವತಿಯನು ಮಾಡಿ ನೋವನೊಂದು. ಆವ ಕಡೆಗೆ ಒಂದದಲೆ ವ್ಯರ್ಥ ನಮ್ಮಯ್ಯ ಶ್ರೀ ವಿಜಯ ವಿಠಲನ್ನ ಭಾವದಲ್ಲಿ ಕಾಣೆ. ಮಡದಿ ಮಕ್ಕಳು ನಿನ್ನ ಎಡಬಲದವರಿಗೆ ಉಡುವ ವಸ್ತ್ರವಿಲ್ಲೆಂದೆಡದಲ್ಲಿ ಕಾಣುತ್ತ ಕಡುನೊಂದು ಪೋಗಿ ಅಂಗಡಿಯೆಲ್ಲ ತಿರುಗಿ ತಡೆಯದೆ ತಂದಿಪ್ಪೆ ಬಿಡದೆ ನಿನ್ನನ್ನು ಸಾಕುವ ಒಡೆಯ ರಂಗನಿಗೆ ಬಿಡಿ ವಸ್ತ್ರ ಮಾಡೆನಲು ಮಿಡುಕುತ್ತ ಧರಣಿಯ ಪಿಡಿದು ಬೆಂಡಾಗುವೆ. ಕಡಲ ಶಯನ ನಮ್ಮ ವಿಜಯ ವಿಠಲರೇಯನ ಕೊಡನೆಂದು ದೂರಲು ಒಡನೆ ಬಪ್ಪದೇನೋ. ಮಾಯವನ್ನೇ ತೊರೆಯಬೇಕು ಮಾಯವನ್ನೇ ಬಿಡಲಿಬೇಕು ಮಾಯಾಶಕ್ತಿ ಬಂಧದಲ್ಲಿ ನೋಯದಲೇ ಇರಲಿಬೇಕು. ಮಾಯಾಶಕ್ತಿ ಬಂಧನವು ಶ್ರೀಯರಸನಾಧೀನ ನ್ಯಾಯದಲ್ಲಿ ಅರ್ಚಿಸು ಪಾಯದಲ್ಲಿ ಹರಿಯ ಕಂಡು ಮಾಯವನ್ನು ದಾಟುವುದು ದಾಯವನ್ನು ಬಯಸದಲೆ. ಮಾಯಾಧಾರ ವಿಜಯ ವಿಠಲ ರಾಯನಲ್ಲಿ ಮನವಿಟ್ಟು ವಾಯು ಉಳ್ಳಾಗಲಿ ನಿನ್ನ ಆಯು ಸಾರ್ಥಕವೆನಿಸೋ. ಈ ದೇಹದಲ್ಲಿ ಜ್ಞಾನ ಈ ದೇಹದಲ್ಲಿ ಮಾನ ಈ ದೇಹದಲ್ಲಿ ನಮ್ಮ ವಿಜಯ ವಿಠಲನ ಕಾಣೋ. ಈ ದೇಹದಲ್ಲಿ ಜ್ಞಾನ ಈ ದೇಹದಲ್ಲಿ ಮಾನ ಈ ದೇಹದಲ್ಲಿ ನಮ್ಮ ವಿಜಯ ವಿಠಲನ ಕಾಣೋ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಮಾನವ ಜನ್ಮ ದುರ್ಲಭ, ಬರೋದು ಬಹಳ ಕಷ್ಟ. ಏಸು ಜನ್ಮದೊಳಗೆ ಮಾಡಿದ ಪುಣ್ಯ, ಅದು ಮಾಡಿದರೆ ಮಾನವ ಜನ್ಮ, ಅದರಲ್ಲಿ ಈ ಬ್ರಾಹ್ಮಣ ಜನ್ಮ, ಅದರಲ್ಲಿ ನಮ್ಮ ಮಧ್ವರಾಯರ ಕುಲದಲ್ಲಿ ಹುಟ್ಟೋದು, ಇದು ಬರೋದೇ ದುರ್ಲಭ. ಈ ದುರ್ಲಭ ಜನ್ಮ ಬಂದಾಗೆ
ಈ ಬಯಕೆಗಳು, ಈ ಆಸೆಗಳು, ಇಂತಹ ಮಾಯಾಜಾಲದಿಂದ ಗೆದ್ದು ಮನುಷ್ಯ ಜನ್ಮದಲ್ಲಿ ಸಾಧನ ಮಾಡ್ಕೋಬೇಕು, ಅದೇ ಮುಖ್ಯ ಅಂತ ಹೇಳೋ ಸುಳಾದಿ ಇದು. ಬಿಡು ಬಿಡು ಮಾಯವನ್ನು, ಕಡೆಗೆ ನಿನ್ನನ್ನು ಒಯ್ದು ತಡಿಯದಲ್ಲಿಡುವುದು ನರಕದಲ್ಲಿ ಅಂತ ಹೇಳ್ತಾ ಇದ್ದೆ. ಬಿಡು ಬಿಡು, ಎಷ್ಟು ಬಯಕೆಗಳು ಮನುಷ್ಯನಿಗೆ, ಎಷ್ಟು ಮಾಯ ಮುಚ್ಚಿಬಿಟ್ಟಿದ್ದಾನೆ ದೇವರು ನಮಗೆ. ಇದೇ ಸಂಸಾರ ದೊಡ್ಡದು. ಇವತ್ತು ಮಕ್ಕಳು ಬೇಕು, ಇವತ್ತು ಮದುವೆ ಆಗಬೇಕು, ಇವತ್ತು ಆರೋಗ್ಯ ಬೇಕು, ಇವತ್ತು ಈ ಕೆಲಸ ಬರಬೇಕು, ಎಷ್ಟು ಮಾಯದರೊಳಗೆ ಕೇಳ್ತಾ 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 ಇರ್ತಾ ಇದ್ದೀವಿ. ಈ ಥರ ನಾವು ಇದೇ ಮಾಯದರೊಳಗೆ, ಬೈಕೆ ಎಂಬ ಮಾಯದರೊಳಗೆ ನಾವು ಬಿದ್ದುಬಿಟ್ರೆ ನಮ್ಮನ್ನು ತಡಿಯಲಾರ್ದಾಗಿ ಒಂಥರ ನರಕದರೊಳಗೆ, ಸದಾ ನರಕದಲ್ಲೇ ಎತ್ತಿ ಹಾಕಿಬಿಡ್ತಾನೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ದುಡಿಯದಿರು ವ್ಯರ್ಥ ನಿನ್ನ ಒಡಲಿಗೆ ಘನ ವಸ್ತ ಒಡವೆ ಗಳಿಸನೆಂಬ ಸಡಗರದಲ್ಲಿ. ಎಷ್ಟು ದುಡಿಲಕ್ಕೆ ಹೋಗಬೇಡ, ಏನಂತ ಎಷ್ಟಂತಾನು ಒಂದು ಸಮಾಧಾನ ಇರಲ್ಲ ಮನುಷ್ಯರಿಗೆ. ಒಂದು ಮನೆ ಕಟ್ಸಿದ್ವಿ, ಇನ್ನೊಂದು ಮನೆ ಕಟ್ಸ್ಬೇಕು, ಈ ಒಡವೆ ತೊಗೊಂಡ್ವಿ, ಇನ್ನೂ ಒಡವೆ ತೊಗೋಬೇಕು, ಈ ಬೈಕೆ ಆ ಬೈಕೆ ಈ ಬೈಕೆ, ಬರೀ ರೊಕ್ಕದ ಸಲುವಾಗಿ, ಧನದ ಸಲುವಾಗಿ ಆಸೆ ಆಸೆ ಆಸೆ, ಇದರೊಳಗೆ ನಾವು ಜೀವನ ನಡೆಸ್ತಾ ಇದ್ದೀವಿ. ಜಡರಿಗೆ ಬೇಸರಿಕೆ ಕೊಡುತ್ತಲಿ. ಇದು ಜಡರಿಗೆ ಅಂದಾಗಲಿ ಜನರಿಗೆ, ಭಾಳ ಜನರಿಗೆ ಬೇಸರ ಕೊಡ್ತಾ ಇದ್ದೀವಿ ನಾವು ಇದರಿಂದ. ಕ್ಲೇಶ ಪಡುವುದೇನು, ಎದಕ್ಕೆ ಕ್ಲೇಶ ಪಡಬೇಕಪ್ಪ, ಇಷ್ಟೆಲ್ಲ ಕೊಟ್ಟು ಅದು ಬೇಕು ಇದು ಬೇಕು ಅಂತ ಎಷ್ಟು ಕೊಡಬೇಕು. ಕೊಡುವ ಕಾಸಿಗೆ ಹೋಗಿ ಈ ಕೆಡುವ ಕಾಸು, ಇದು ಕಾಸು ಎಂಬುದು ನಮ್ಮನ್ನೆಲ್ಲರನ್ನ ಕೆಟ್ಟದ್ದು ಮಾಡ್ತದೆ. ಅದಕ್ಕೆ ಹೋಗಿ ತುಡುಗುತನವಾಡಲು ನಾನಾ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತಾ ಇರ್ತೀವಿ. ಹಣ ಬೇಕು, ಸಂಪಾದಿಸ್ಬೇಕು, ಒಡವೆ ತಗೋಬೇಕು, ರೊಕ್ಕ ಬೇಕು, ಇದರ ಸಲುವಾಗಿ ಯಾರ್ಯಾರೋ ಕಾಲು ಹಿಡಿತೀವಿ, ಯಾರ್ಯಾರೋ ಹೇಳಿದ್ದು ಕೇಳ್ತೀವಿ. ಯಾಕೆ ದೇವರಿಗೆ ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ, ಒಂಥರ ಒಂದಿಷ್ಟು ಹಾಲು ತೆಗೆದು ದೇವರಿಗೆ ಮೀಸಲು ಅಂತೇಳಿ ಹಾಲು ತೆಗೆದಿಟ್ಟಿದ್ರೆ ಅದು ಒಂದು ನಾಯಿ ಹೊತ್ಕೊಂಡು ಹೋದಂಗೆ ನಮ್ಮ ನಿರ್ಭಾಗ್ಯರಾಗ್ಬಿಡ್ತೀವಿ ನಾವು. ಬರೇ ರೊಕ್ಕದ ಹಿಂದೆ ಬಿದ್ದು 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 ಸ್ವಾಮಿ ಸಾಧನೆ ಮಾಡಿಸ್ತಾ ಇಲ್ಲ, ಸ್ವಾಮಿ ಬಗ್ಗೆ ಆಲೋಚನೆ ಬರ್ತಾ ಇಲ್ಲ. ಪೊಡವಿಸುರ ಜನುಮವು ಬಿಡದೆ ಬಂದಿರಲಾಗಿ. ಈ ಬ್ರಾಹ್ಮಣ, ಪೊಡವಿಸುರ ಅಂತಂದರೆ ಬ್ರಾಹ್ಮಣ ಕುಲದೊಳಗೆ ಬರೋದೇ ಹೆಚ್ಚು. ಅದನ್ನು ವ್ಯರ್ಥ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಬ್ರಾಹ್ಮಣ ಜನ್ಮ ಬಂದು ಕೆಡಿಸಿಕೊಂಡು ದುಡ್ದು 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 ಮತ್ತೆ ಮತ್ತೆ ಬರೋ ಥರ ಮಾಡ್ಕೋತಾ ಇದ್ದೀವಲ್ಲಪ್ಪ. ಈ ವ್ಯರ್ಥ ಆಯಿತು ನಮ್ಮ ಬ್ರಾಹ್ಮಣ ಜನ್ಮ. ಇಲ್ಲಿ ಕೆಡಿಸಿಕೊಂಡು ಪಾದದಡೆಯಾಗಬೇಕು, ಪಾದದ ಕೆಳಗೆ ಹೋಗಿಬಿಡ್ತಾ ಇದ್ದೀವಿ, ಅದರ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಡಿಗೆಡೆಗೆ ವಿಜಯ ವಿಠಲನ ನೆನೆದಡೆ ಭಂಗಬಡದ ಪದವಿ ನಿನ್ನ ಪಡವಣಿಗೆ ಲೇಸು. ನಿನ್ನ ಬದುಕಿಗೆ ಲೇಸಾಗಬೇಕು ಅಂದರೆ ಸ್ವಾಮಿಯ ಪಾದವನ್ನು ನಂಬು. ಬರೇ ರೊಕ್ಕದ ಹಿಂದೆ ಬೀಳೋದು, ಅದು ಬೇಕು ಇದು ಬೇಕು, ದೇವರು ನನಗಿದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ, ಇಲ್ಲ ಒಂದು ಇಷ್ಟು ಬಂತು ಇನ್ನೂ ಜಾಸ್ತಿ ಬರಬೇಕು, ಅವ್ರನ್ನ ನೋಡೋದು ಅವ್ರಿಗಿಂತ ಜಾಸ್ತಿ ಇರಬೇಕು ಅಂಬೋದು, ಇದನ್ನು ಬಿಟ್ಟರೆ ದೇವರ ನಾಮಸ್ಮರಣೆ ಮಾಡಿದರೆ ನಿನ್ನ ಬದುಕೇ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಇದು ನಾವೆಲ್ಲರೂ ಮಾಡುವುದೇ. ಹುಟ್ಟಿದಾಗಲಿಂದ ಹೋಗೋವರೆಗೆ ಬಯಕೆಗಳು ಬಯಕೆಗಳು ಬಯಕೆಗಳು. ಮನುಷ್ಯನಿಗೆ ಏನು ಕೊಟ್ಟರೂ ಸಮಾಧಾನ ಇಲ್ಲ. ದೇವರೇ ನನಗಿದೆ ಕೊಡು, ದೇವರೇ ನನಗೆ, ಏನು ದೇವರ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಅದರ ಹಿಂದಗಡೆ ಒಂದು ಲಂಚ ಬೇಕು ನಮಗೆ ಇದು ಕೊಡಬೇಕು. ಆಸೆ ಇದ್ರೇ ನಾಮಸ್ಮರಣೆ ಮಾಡುವಷ್ಟು ನೀಚ ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ. ಅದನ್ನು ಬಿಡಬೇಕು. ಆ ಮಾಯದಿಂದ ಹೊರಗೆ ಬಂದು ಸ್ವಾಮಿ ಜ್ಞಾನ ಕೊಡು, ಸ್ವಾಮಿ ನಿನ್ನ ನಾಮಸ್ಮರಣೆ ಬಿಡಿಸ್ಲಾರ್ದಗೀಡಪ್ಪ ಅಂತ ಕೇಳ್ಕೊತಾ ಹೋಗಬೇಕು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಅನಂತ ಜನುಮದಲ್ಲಿ ಅನಂತ ಜೀವಿಗಳ ಯೋನಿಗಳಲ್ಲಿ ಹೀನಾಯದಲ್ಲಿದ್ದು ನಾನಾ ಪ್ರಾಣಿಗಳ ಬದುಕು ಬಂದು ನಮ್ಗೆ ಗೊತ್ತಿಲ್ಲ ಅವಾಗ ಏನೇನು ಕಷ್ಟಪಟ್ಟಿವಿ ಅಂತ. ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೀವಿ. ಏನು ಕಾಣದೆ ಬಳಲಿ ನೀನಿದ್ದದರಿಂದ, ಏನು ಗೊತ್ತಿಲ್ಲಾರ್ದಾಗಿ ನೀನಿದ್ದೀಯಲ್ಲಪ್ಪ, ನೀನಿದ್ದೀಯೆಂಬ ಜ್ಞಾನ ನೀನು ಅರಿಯಲಿಲ್ಲ. ಅವಾಗೆ ಯಾವ್ಯಾವೋ ಜನ್ಮದಾಗ ಬಂದಾಗೆ ಸ್ವಾಮಿ ಇದ್ದ, ಸ್ವಾಮಿ ಮಾಡಿಸಿದ ಎಂಬ ಜ್ಞಾನ ಅಂತೂ ಇರಲಿಲ್ಲ. ಅನಂತಪೂರ್ಣ ವಿಜಯ ವಿಠಲನ ಧ್ಯಾನಕ್ಕೆ ದೂರಾಗಿ ಇವಾಗೆ ಕೂಡ ಮಾನವ ಅಧಮನಾಗ್ತಾ ಇದ್ದೀನಿ. ಸ್ವಾಮಿ ನೀನಿದ್ದೀಯಪ್ಪ, ನೀನೇ ಮಾಡಿಸ್ತೀಯಪ್ಪ. ಈ ಜ್ಞಾನ ಈ ಮನುಷ್ಯ ಜನ್ಮದಾಗ ಒಂದೇ ಬರ್ತದೆ. ಅದನ್ನು ಇಷ್ಟು
ಮಾಯಾಜಾಲದೊಳಗೆ ಬಿದ್ದುಬಿಡ್ತೀವಿ ಅಂದರೆ ನಾನು ಎಂಬೋ ಅಹಂಕಾರ ಬಂದ್ಬಿಡುತ್ತೆ. ಅದೇ ಅಲ್ಲಾರ್ದಾಗಿ ಏನೇ ಇದ್ದರೂ ಒಂದು ಗುಡಿಗೆ ಹೋಗ್ತಾ ಇದ್ದೀವಿ, ಒಂದು ದೇವರನ್ನು ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಅಥವಾ ಏನಾದರೂ ಓದ್ಕೋತಾ ಇದ್ದೀವಿ, ಏನೇ ಇದ್ದರೂ ಸ್ವಾಮಿ ಆರಾಮಿಲ್ಲ, ಒಬ್ರು ಹೇಳ್ತಾರೆ ದುರ್ಗಾ ಸುಳಾದಿ ಹೇಳ್ಕೊ ಅಂಥೇಳಿ. ದುರ್ಗಾ ಸುಳಾದಿ ಎದಕ್ಕೆ ಹೇಳ್ತಾ ಇದ್ದೀವಿ? ನಮಗೆ ಆರಾಮಿಲ್ಲ, ನೀನು ಆರಾಮ ಮಾಡು ಅಂತ ಹೇಳ್ತಾ ಇದ್ದೀವಿ. ಜ್ಞಾನ ಕೊಡು ದುರ್ಗಾದೇವಿ, ದೇವರ ಪಾದದಲ್ಲಿ ಇಡಿಸು. ಆ ರೋಗ ಏನಿದ್ದದಲ್ಲ, ಈ ದೇವರನ್ನು ಸ್ತುತಿ ಮಾಡಲಾರ್ದಾಗಿರೋ ರೋಗನ್ನ ಕಳಿತಾಯಿ ಅಂತ ಕೇಳ್ತಾ ಇಲ್ಲ. ನನಗೆ ಆರಾಮಿಲ್ಲ, ಶಾರೀರಿಕವಾಗಿ ನನಗೆ ಆರಾಮಿಲ್ಲ, ಅದನ್ನು ಸರಿ ಮಾಡು ಅಂತ ಕೇಳ್ಕೊತಾ ಇದ್ದೀವಿ ಹೊತ್ತು ನನಗೆ ದೇವರಿಗೆ ಹತ್ತಿರ ಮಾಡು, ದೇವರ ನಾಮಸ್ಮರಣೆಯಲ್ಲಿ ಇಡು ಅಂತ ಯಾರೂ ಶ್ಲೋಕಗಳು, ಯಾರೇ ಭಾಳಷ್ಟು ಕಡಿಮೆ ಜನ ಇದರೊಳಗೆ ಬರೋರು. ಅದು ಆ ಜನ್ಮ ಬಂದಿದ್ದದಕ್ಕೆ ಅಧಮನ ಆಗಬೇಡ್ರಿ, ಮಾನವ ಜನ್ಮ ಬಂದಿದ್ದದಕ್ಕೆ ಅಂತೇಳಿ ವಿಜಯದಾಸರು ಅತ್ಯದ್ಭುತವಾಗಿ ಹೇಳಿದ್ದಾರೆ. ಇದು ಈ ಮಾನವ ಜನ್ಮ ಬರಬೇಕಂದ್ರೆ ಯಾವ ಜನ್ಮದ ಪುಣ್ಯವೋ, ಆವ ಸುಕೃತ ಫಲವೋ, ಏನೇನು ಒಳ್ಳೆ ಕೆಲಸ ಮಾಡಿದ್ವೋ, ಯಾವ ಜನ್ಮದಾಗಿ ಏನು ಪುಣ್ಯ ಮಾಡಿದ್ವೋ, ಯಾವ ಜನ್ಮದಲ್ಲಿ ಸಿದ್ಧ ಸಾಧನ ಮಾಡಿದ್ವೋ, ಆವ ಧರ್ಮದಲ್ಲಿಂದ ಬಂದ ಜನನವೋ, ಯಾವ ಧರ್ಮದಲ್ಲಿಂದ ಹುಟ್ಟಿ ಬಂದ್ವೋ, ಭೂದೇವ ಗರ್ಭದಲ್ಲಿ ನೀನವತರಿಸಿ ಬ್ರಾಹ್ಮಣ ಲೋಕದಲ್ಲಿ ಬಂದಿದೆಯಪ್ಪ. ಎಷ್ಟು ಪುಣ್ಯ ಮಾಡಿಕೊಂಡ್ರೆ ಈ ಜನ್ಮದಾಗಿ ನಮಗೆ ಈ ಜನ್ಮ ಬರೋದು ಬಹಳ ಕಷ್ಟ. ಕೋವಿದನಾಗಿ ಶ್ರೀಹರಿಯ ನಂಬದೆ ದೇವರನ್ನು ಎಲ್ಲ ಜ್ಞಾನ ಗೊತ್ತು, ದೇವರ ನಾಮಸ್ಮರಣೆ ಗೊತ್ತು, ಆದರೂ ಇದು ಅದು ತಿಳ್ಕೊಂಡಾಗೆ ಓದೋ ಕಾಲಕ್ಕೆ ಕಣ್ಣು ತುಂಬಿ ಬರುತ್ತೆ. ಯಾರಾದರೂ ಒಬ್ಬರು ಉಪನ್ಯಾಸ ಹೇಳೋ ಕಾಲಕ್ಕೆ ಕಣ್ಣು ತುಂಬಿ ಬರುತ್ತೆ, ಹೌದಲ್ಲಪ್ಪ ನೀನಿಲ್ಲ ಅಂದರೆ ಏನೂ ಇಲ್ಲ ಅಂತ. ಮತ್ತು ನಮಗೆ ಎಲ್ಲ ಧಾವತಿ, ಬರಿದೆ ದಾವತಿಯನ್ನು ಮಾಡಿ ನೋವುನೊಂದು ಏನಿಲ್ಲ, ದೇವರನ್ನು ನಂಬೋದೇ ಬಿಟ್ಬಿಡ್ತೀವಿ. ನಾನು ಮಾಡಿದೆ, ನನಗೆ ಬೇಕು, ಇಲ್ಲ ದೇವ್ರನ್ನ ನಂಬಿದರೆ ಕೂಡ ನಮಗೇನಾದರೂ ಬೇಕು ಅಂದರೆ ದೇವ್ರನ್ನ ನಂಬೋದು. ಇದನ್ನು ಬಿಟ್ಟು ಸ್ವಾಮಿ ನಮ್ಮನ್ನು ಹುಟ್ಟಿಸಿದಾತ ನಮ್ಮನ್ನು ಏನು ಬೇಕಂದರೆ ಅದನ್ನು ಮಾಡ್ತಾನೇ ಇರ್ತಾರೆ, ಅದನ್ನು ತರ್ತಾನೇ ಇರ್ತಾನೆ, ಆತ ಕೊಡ್ತಾನೆ ಆ ಟೈಮ್ಗೆ. ಆತ ಒಳಗೆ ನಿಂತು ಮಾಡಿಸ್ತಾನೆ, ಆತ ಒಳಗೆ ನಿಂತು ಬಯಸ್ತಾನೆ, ಆತ ಒಳಗೆ ನಿಂತು ಹೊಗಳಿಸ್ತಾನೆ. ಇದನ್ನು ಮಾತ್ರ ನಾವು ಕ್ಷಣ ಕ್ಷಣಕ್ಕೆ ಹೇಳ್ತಾ ಇಲ್ಲ. ಇದು ಬರಬೇಕು ಅಂದರೆ ಕೂಡ ರುದ್ರದೇವರ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಸದಾ ದೇವರ ನಾಮಸ್ಮರಣೆಯಲ್ಲಿ ಇಡಿಸು ಸ್ವಾಮಿ ಅಂತ ರುದ್ರದೇವರ ಪಾದಕ್ಕೆ ಬೀಳಬೇಕು. ಆವ ಕಡೆಗೆ ಪೊಂದದಲೆ ವ್ಯರ್ಥ ನಮ್ಮಯ್ಯ, ಶ್ರೀ ವಿಜಯ ವಿಠ್ಠಲನ ಭಾವದಲ್ಲಿ ಮನಪೂರ್ವಕದಲ್ಲಿ ದೇವರನ್ನು ನಂಬು, ಮನಸ್ಸಿನಲ್ಲಿ ಕಾಣು. ಎಲ್ಲ ವ್ಯರ್ಥಗಳು ಇವೆಲ್ಲ ಐಹಿಕ ಸುಖಗಳ ಕಡೆ ಬಿದ್ದು ದೇವರ ನಾಮಸ್ಮರಣೆ ಬಿಡಬೇಡಪ್ಪ ಅಂಥೇಳಿ ಹೇಳ್ತಾ ಇದ್ದಾರೆ ವಿಜಯದಾಸರು. ಇಲ್ಲಿ ಒಂದೊಂದು ಅಕ್ಷರ ಒತ್ತಿದ್ದಾಗೆಲ್ಲ ನಾವು ಹುಟ್ಟಿದಾಗಲಿಂದ ಏನೇನು ದೇವರಿಗೆ ಬಯಕೆಗಳನ್ನ ಕೇಳ್ತಾ ಬಂದಿದ್ದೀವಿ, ಎಷ್ಟು ದೇವರ ಕಡೆ ಧ್ಯಾಸ ಇಟ್ಟಿದ್ದೀವಿ ಎಂಬುದು ನಮ್ಮದು ನಾವು ನೆನಪು ಮಾಡ್ಕೋತಾ ಹೋಗ್ಬೋದು. ಅದಕ್ಕೆ ವಿಜಯದಾಸರ ಸುಳಾದಿಗಳು ಅಂತಂದ್ರೆ ಒಂದು ದಿನ ಓದಿ ಬಿಡೋದಲ್ಲ, ಇದು ಕೂತಾಗೆ ಅದನ್ನು ಮತ್ತು ಒಂದೊಂದು ಅಕ್ಷರಗಳನ್ನ ಹಾಗೆ ತಿಳ್ಕೊತಾ ಹೋಗಿ ಅದನ್ನು ಮತ್ತು ಪುನಃ 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 ಓದ್ತಾ 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 ಸ್ವಲ್ಪ ನಮ್ಮ ಜೀವನ ಯುಕ್ತಿಗೆ ಒಂದು ಕ್ಷಣ ಆವಾಗ ಯಾರ್ಯಾರ ಜೀವನ ಯುಕ್ತಿಗೆ ಎಷ್ಟೆಷ್ಟು ಬರುತ್ತೇನೋ ಅಷ್ಟು ದೇವರ ಕಡೆ ಹತ್ತಿರ ಹೋಗ್ತಾ ಈ ಐಹಿಕ ಸುಖಗಳನ್ನು ಆದಷ್ಟು ಬೇಡಲಾರ್ದಾಗಿ ಸ್ವಾಮಿ ಹುಟ್ಟಿಸಿದ್ದಾನೆ, ಆತ ನೋಡ್ಕೋತಾನೆ, ಆತ ಮಾಡ್ತಾನೆ ಅಂಬೋದನ್ನು ಆತನೇ ಕೊಡಬೇಕು. ಒಳಗೆ ನಿಂತ ನಮ್ಮ ಬಿಂಬರೂಪಿ ಪರಮಾತ್ಮ ಕೊಡಬೇಕು, ನಮ್ಮನ್ನು ಜೀವನ ಯೋಕ್ತಿಗೆ ತಕ್ಕಂತೆ ಕೊಡ್ತಾನೆ. ಆದರೂ ಬ್ರಾಹ್ಮಣ ಜನ್ಮ ಬಂದಿದ್ದದಕ್ಕೆ ಅದು ಒಂದು ಕ್ಷಣ ಕೊಟ್ಟಾಗಾದರೂ ಇಷ್ಟು ದಿನ ಕೊಡಿಸ್ಲಿಲ್ಲ ಸ್ವಾಮಿ, ಇನ್ನು ಮುಂದೆ ಕೊಡಿಸಪ್ಪ ಅಂತ ಬೇಡ್ಕೊಳ್ಳೋಣ. ಈ ಅಟ್ಟತಾಳ ಆದಿತಾಳ ನೆಕ್ಸ್ಟ್ ಆಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ಮಾನವ ಜನ್ಮ ಬರೋದು ಬಹಳ ಕಷ್ಟ, ಅದರಲ್ಲಿ ಬ್ರಾಹ್ಮಣ ಜನ್ಮ, ಅದರಲ್ಲಿ ಮಧ್ವಮತದಲ್ಲಿ ಬರೋದು ಇನ್ನೂ ಕಷ್ಟ. ಇಷ್ಟು ಬಂದ ಮೇಲೆ ಯಾವೋ ಧಾವತಿಗೆ ಬಿದ್ದು ನಿತ್ಯ ಅದು ಬೇಕು ಇದು ಬೇಕು ಅಂತ ದೇವರ ನಾಮಸ್ಮರಣೆ ಮಾಡಲಾರ್ದಾಗೆ ದೇವರ ಪಾದದಲ್ಲಿ ಇರು, ದೇವರ ಪಾದವನ್ನು ಸ್ಮರಣೆ ಮಾಡು, ರುದ್ರದೇವರನ್ನು ಬೇಡ್ಕೋ, ದೇವರ ಕಡೆ ನಮ್ಮ ಧ್ಯಾಸ ಇಡಲಿ ಅಂಥೇಳಿ ವಿಜಯದಾಸರು ಈ ತ್ರಿವಿಡ ತಾಳದವರಿಗೆ ಹೇಳಿದ್ದಾರೆ. ಇವಾಗ ಅಟ್ಟತಾಳದೊಳಗೆ ಮಡದಿ ಮಕ್ಕಳು ನಿನ್ನ ಎಡಬಲದವರಿಗೆ ಉಡುವ ವಸ್ತ್ರವಿಲ್ಲವೆಂದೆಡೆ ಕಾಣುತ್ತಾ, ಮಡದಿ ಮಕ್ಕಳಿಗೆ ಗಂಡ ಹೆಂಡತಿ ಯಾರ್ಯಾರಿಗೆ ಏನನ್ನ ಇಲ್ಲ, ವಸ್ತ್ರ ಇಲ್ಲ ಅಂದ ತಕ್ಷಣ ಎಷ್ಟು ಬಡ ಹೋಗಿ ಅಂಗಡಿಗೆ ಹೋಗಿ ತಿರುಗಿ
ತೊಗೊಂಬರ್ತೀವಿ, ಅದು ಬೇಷದ ಇದು ಬೇಷದ ಅಂಥೇಳಿ. ಅದೇ ದೇವರಿಗೆ ಅಂತಂದಾಗೆ, ದೇವರಿಗೆ ವಸ್ತ್ರ ಅಂತಂದಾಗೆ, ಬಿಡಿ ವಸ್ತ್ರ. ದೇವರಿಗೆ ಬಿಡಿ ವಸ್ತ್ರ ಅಂತಂದರೆ ನಾವು ಕೊಡೋ ವಸ್ತ್ರ ಒಂದೇ ಅಲ್ಲ, ದೇವರ ನಾಮಸ್ಮರಣೆ ನಾವೇನು ಮಾಡ್ತಾ ಇದ್ದೀವೋ ಅದು ಮಾಡೇನಲು ಮಿಡುಕುತ್ತಾ, ಅದು ಇವತ್ತು ಇದು ಕೆಲಸ ಅದ, ನಾಳೆ ಇದು ಅದ, ಇವತ್ತು ಇದು ಮಾಡಬೇಕು. ದೇವರ ನಾಮಸ್ಮರಣೆ ಮಾಡಿದರೆ ಕೂಡ ಮನಪೂರ್ವಕದಲ್ಲಿ ಮಾಡಲಾರ್ದಾಗ ಏನೋ ಅವ್ರು ನೋಡ್ತಾ ಇದ್ದಾರೆ ಅಂತೆ, ಅರಶಿನ ಕುಂಕುಮ ಹಾಕೋದು, ಇಲ್ಲ ಅವ್ರು ನೋಡ್ತಾ ಇದ್ದಾರೆ ದೇವರ ತಲೆ ಮೇಲೆ ನೀರು ಹಾಕೋದು. ಈ ಥರ ದೇವರ ಕಡೆ ಧ್ಯಾಸನೇ ಇಲ್ಲಾರ್ದಾಗಿ ನಾವು ಆ ವಸ್ತ್ರ, ಆ ಬಿಡಿ ವಸ್ತ್ರ ಏನಿದದಲ್ಲ, ನಮ್ಮ ಮನಸ್ಸು ದೇವರ ಅಧೀನವಾಗಿ ಇಡ್ಲಕ್ಕೆ ಮಿಡುಕುತ್ತಾ ಧರೆಯೊಳು ಧರಣಿಯ ಪಿಡಿದು ಬೆಂಡಾಗುವೆ. ಈ ಭೂಮಿ ಮೇಲೆ ಬಿದ್ದು ನಾವು ಬೆಂಡಾಗ್ತಾ ಇದ್ದೀವಿ, ಮನಸ್ಸು ದೇವರ ಕಡೆ ಹೋಗ್ಲಾರ್ದಾಗಿ. ಕಡಲ ಶಯನ ನಮ್ಮ ವಿಜಯ ವಿಠ್ಠಲರಯ್ಯ ಕೊಡನೆಂದು ದೂರಲು ಒಡನೆ ಅದೇನೋ ಸ್ವಾಮಿ ಕೊಡಲ್ಲ ಅಂದರೆ ಏನೂ ಬರಲ್ಲಪ್ಪ, ಅವನು ಕೊಡಬೇಕು. ಮಡದಿ ಮಕ್ಕಳು, ಅದು ಅವ್ರು ಉಡುವ ವಸ್ತ್ರ, ಅವರು ತಿನ್ನೋ ತಿಂಡಿ, ನಮಗೆ ಇರೋದು ಪ್ರತಿಯೊಂದು ಅವನು ಕೊಡಬೇಕಲ್ಲಪ್ಪ. ಅದಕ್ಕೆ ಅವನ್ನ ಒಂದು ದಿನ ನಿತ್ಯ ನನ್ನ ಹೆಂಡತಿ ಮಕ್ಕಳನ್ನ ಚಲೋ ಇಡು, ನನ್ನ ಗಂಡ ಮಕ್ಕಳನ್ನ ಚಲೋ ಇಡು, ಅದು ತೊಗೊಂಬ, ಇದು ಕೊಡಿಸಪ್ಪ, ಈ ಮನೆ ಕೊಡಿಸು, ಇದು ಕೊಡಿಸು, ಇಷ್ಟು ಬೇಡ್ಕೊತೀಯಲ್ಲಪ್ಪ. ದೇವರೇ, ನಿನ್ನ ನಾಮಸ್ಮರಣೆಯಲ್ಲಿ ಇಡು ಸ್ವಾಮಿ, ನನ್ನ ಸದಾ ನಿನ್ನ ಪಾದವನ್ನು ನೆನೆಯೋ ಥರ ಮಾಡು ಸ್ವಾಮಿ ಅಂಥೇಳಿ ಅದನ್ನು ಬೇಡ್ತಾ ಇಲ್ಲ. ಅವನು ಕೊಡ್ತಾನೆ. ಸ್ವಾಮಿ ಕೊಡಲ್ಲ ಅಂದರೆ ಏನೂ ಬರಲ್ಲ, ಎಲ್ಲ ಕೊಡ್ತಾನೆ. ಇದನ್ನೂ ನಾಮಸ್ಮರಣೆ ಇಡೋದು ಕೂಡ ಅವನೇ ಕೊಡಬೇಕಾಗಿದ್ದೆ. ಅದು ನಮಗೆ ಒಂದು ಕ್ಷಣ ನೆನಪು ಬಂದಾಗ ದೇವರು ಅದನ್ನು ಮಾಡಿಸ್ಲಿ ಅಂತ ಬೇಡ್ಕೊಳ್ಳೋಣ. ನಿನ್ನ ಅಧೀನ ಸ್ವಾಮಿ, ನಾನು ನಿನ್ನ ಅಧೀನ, ನೀನು ಸರ್ವ ಸ್ವತಂತ್ರ, ನಾನು ಅಸ್ವತಂತ್ರ. ಇದು ಕ್ಷಣ ಕ್ಷಣದೊಳಗೆ ನಾವು ಅಂತಹ ಇರೋ ಥರ ಮಾಡಬೇಕು. ಸತತ ಪಾರಾಯಣ ಮಾಡಬೇಕು ವಿಜಯದಾಸರ ಸುಳಾದಿಗಳನ್ನು. ಇದು ವಿಜಯದಾಸರ ಸುಳಾದಿ ಅಂದರೆ ಉಪದೇಶ ಮಂತ್ರಗಳಿದ್ದಂಗೆ. ಇವೆಲ್ಲದನ್ನು ಸತತ ಪಾರಾಯಣ ಮಾಡ್ತಾ 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 ಇದ್ದರೆ ವಿಜಯದಾಸರು ನಮ್ಮ ಒಳಗಿದ್ದ ಬೆಂಬರೂಪಿ ಪರಮಾತ್ಮನಿಗೆ ಬೇಡ್ಕೊತಾ ಇದ್ದಾರೆ, ಈ ಜ್ಞಾನ ಇವನಿಗೆ ಕೊಡು. ಯಾರು ಈ ಸುಳಾದಿ ಪಾರಾಯಣ ಮಾಡ್ತಾ ಇದ್ದಾರೋ, ಸತತವಾಗಿ ಮಾಡ್ತಾ ಇದ್ದಾರೋ ಅವರಿಗೆ ಈ ಜ್ಞಾನ, ನಿನ್ನ ಅಧೀನ ಎಲ್ಲ, ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ, ಈ ಜೀವ ಅಸ್ವತಂತ್ರ ಅಂಬೋದನ್ನು ಆ ಜೀವನಿಗೆ ಕೊಡು. ಯಾರು ಓದ್ತಾ ಇದ್ದಾರೋ ಆ ಜೀವನಿಗೆ ಕೊಡು ಅಂತ ನಮ್ಮ ಅಂತರ್ಯಾಮಿಯಾದ ಬೆಂಬರೂಪ ಪರಮಾತ್ಮನಿಗೆ ವಿಜಯದಾಸರು ಬೇಡ್ಕೊತಾ ಇದ್ದಾರೆ. ಅದಕ್ಕೆ ಸತತ ಪಾರಾಯಣ, ಅದು ಅರ್ಥಾನುಸಂಧಾನ ಮಾಡ್ಕೊತಾ ಪಾರಾಯಣ ಮಾಡ್ತಾ ಹೋಗಬೇಕು ನಮ್ಮನ ಜೀವನ ಯೋಕ್ತಿಗೆ. ಮತ್ತು ಆದಿತಾಳದೊಳಗೆ ಮಾಯವನ್ನೇ ತೊರೆಯಬೇಕು, ಮಾಯವನ್ನೇ ಬಿಡಲಿಬೇಕು. ಈ ಮಾಯ ಏನು ತೊರಿಬೇಕಿದನ್ನು, ಅದು ಬೇಕು ಇದು ಬೇಕು, ಬೈಕೆ ಎಂಬೋ ಮಾಯವನ್ನು ತೊರಿಬೇಕು, ಮಾಯ ಬಿಡಬೇಕು. ನನಗೆ ಬೇಕು 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 ಬೇಕು, ದೇವರ ನಾಮಸ್ಮರಣೆ ಬೇಕು ಅಂಬೋದು ಬರಲಿ. ಮಾಯಾಶಕ್ತಿ ಬಂಧದಲ್ಲಿ ಮಾಯಾಶಕ್ತಿ ಬಂಧ. ಇದು ಬೇಕು, ಅಲ್ಲಿ ಬೇಕು, ಒಟ್ಟಿಗೆ ಬೇಕು, ತಿಂಡಿ ಬೇಕು, ಈ ವಸ್ತ್ರ ಇದೆ, ಇನ್ನೂ ಚೆನ್ನಾಗಿರೋ ವಸ್ತ್ರ ಬೇಕು. ಮನುಷ್ಯ ಇದ್ದೀವಿ, ಒಬ್ರು ದಪ್ಪ ಆಗಬೇಕಂತಾರೆ, ಒಬ್ಬರು ತೆಳ್ಳಗಾಗಬೇಕು ಅಂತೀವಿ, ಒಬ್ಬರು ಬೆಳ್ಳಗಾಗ್ತಾರೆ ಅಂತೇಳಿ. ಎಷ್ಟು ಬೈಕೆ ಬಂಧನದೊಳಗೆ ನೋಯದಲ್ಲೇ ಇರಲೇಬೇಕು. ಅದರೊಳಗೆ ಹೋಗಬಾರ್ದು, ನೋಯೋದ್ರೊಳಗೆ ನಾವು ನೋಯಿಸ್ಕೋಬಾರ್ದು. ಬರೀ ಶಾರೀರಿಕ ಸುಖಗಳು, ಶಾರೀರಿಕವಾಗಿ ಇದಕ್ಕೆ ಬೇಕು, ಮನೆ ಬೇಕು, ವಸ್ತು ಬೇಕು, ಒಡವೆ ಬೇಕು, ಈ ಮಾಯದ್ರೊಳಗೆ ಇರಬೇಡ್ರಿ. ಮಾಯಾಶಕ್ತಿ ಬಂಧನಕ್ಕೆ ಕಾರಣ ಈ ಮಾಯ. ಬೇಕು ಎಂಬ ಬಯಕೆ ಏನಿದೆ ಅಲ್ಲ, ಈ ಬಯಕೆ ಬಂಧನಕ್ಕೆ ಕಾರಣ. ಇದು ದೇವರ ಆಧೀನ. ಬಯಕೆ ಎಂಬುದು ಅದೂ ದೇವರ ಆಧೀನ. ನ್ಯಾಯದಲ್ಲಿ ಅರ್ಚಿಸಲು ದೇವರ ಶ್ರೀಯರಸ ಆಧೀನ, ದೇವರ ಆಧೀನ. ಬಯಕೆ ಪಡ್ಲಾರ್ದಾಗಿ ನಾವೆಲ್ಲ ದೇವರ ಅಧೀನ. ಸತತ 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 ನಾನು ನಿನ್ನ ಅಧೀನ ಸ್ವಾಮಿ, ನಾನು ನಿನ್ನ ಅಧೀನ, ನೀನು ಸ್ವತಂತ್ರ, ನಾನು ಅಸ್ವತಂತ್ರ, ನೀನು ಮಾಡಿಸಿದ್ರೆ ನಾವು ಮಾಡ್ತೀನಪ್ಪ. ನ್ಯಾಯದಲ್ಲಿ ಅರ್ಚಿಸಲು, ನ್ಯಾಯದಲ್ಲಿ ಏನು ಕೇಳಲಾರ್ದಾಗಿ ಸ್ವಾಮಿ ನಿನ್ನ ನಾಮಸ್ಮರಣೆಯಲ್ಲಿ ಇಡಿಸು ಅಂತ ಬೇಡ್ಕೊತಾ ಇದ್ದರೆ ಉಪಾಯದಲ್ಲಿ ಹರಿಯ ಕಂಡು ಆವಾಗ ಉಪಾಯದಿಂದ ದೇವರನ್ನು ಕಾಣ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೇವರ ನಾಮಸ್ಮರಣೆ ಮಾಡ್ತಾ ಇದ್ದರೆ ಸತತ ದೇವರನ್ನು ಕಾಣ್ತೀವಿ. ಮಾಯವನ್ನು ದಾಟುವುದು, ಈ ಬಯಕೆ ಎಂಬೋ ಮಾಯ, ಈ ಸಂಸಾರ ಎಂಬೋ ಮಾಯದಿಂದ ದಾಟ್ಕೊಂಡು ಹೋಗ್ತೀವಿ. ಏನು ಬೇರೆ ದೇವರ ಆದಿನ ಎಲ್ಲ ಅಂಥೇಳಿ ಬೇರೆ ಏನು ಬಯಸಲಾರ್ದಾಗಿ, ದೇವರ ನಾಮಸ್ಮರಣೆ ಬಿಟ್ಟು ಬೇರೆ ಬಯಸಲಾರ್ದಾಗಿ, ಮಾಯಾಧರ ವಿಜಯ ವಿಠ್ಠಲ ರಾಯಂದಲ್ಲಿ ದೇವರ ನಾಮದಲ್ಲಿ, ದೇವರನ್ನಲ್ಲಿ ಸದಾ ಮನಸ್ಸು ಇಡು.
ವಾಯು ಉಳ್ಳಾಗಲಿ ನಿನ್ನ ಆಯು ಸಾರ್ಥಕವೆನಿಸೋ, ಪ್ರಾಣ ಇರೋ ಕಾಲಕ್ಕೆ ನಿನ್ನ ಆಯು ಸಾರ್ಥಕವೆನಿಸಪ್ಪ. ಎಷ್ಟು ಕಡೆ ನಾವು ದೂರ 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 ಹೋಗ್ತಾ ಇದ್ದೀವಿ, ದೇವರ ನಾಮಸ್ಮರಣೆ ಬಿಟ್ಟು ಬೇರೆ ಎಲ್ಲ ಕಡೆ. ಎನ್ನ ಸ್ವಾಮಿ ಎನ್ನ ಸರ್ವಸ್ವಾಮಿ ಭಿನ್ನ ಅಂತರ್ಯಾಮಿ, ಆವ ಗತಿಯೋ ಇನ್ನಾವ ಗತಿಯೋ, ಆವ ಗತಿಯೋ ಇನ್ನಾವ ಗತಿಯೋ. ನಿತ್ಯವಲ್ಲ ದೇಹ, ಆಯು ವ್ಯರ್ಥ ಕಳೆದು ಹೋಗುತ್ತಿದೆ. ಮತ್ತೆ ಈ ಪರ್ಯಕಾಯ ಬಾಹುದೆ, ಮತ್ತೆ ಬರ್ತೀವ ಇದೇ ಥರ ಬ್ರಾಹ್ಮಣ ಜನ್ಮ ಬರುತ್ತೇನಾ? ಬಂದಾಗೆ ಸ್ವಾಮಿನ ಬಿಟ್ಟು ಏನೇನೋ ಬಯಸ್ತಾ ಇದ್ದೀವಲ್ಲಪ್ಪ, ಅದನ್ನೆಲ್ಲ ಬಿಡಿಸು ಸ್ವಾಮಿ. ಆಯು ಸಾರ್ಥಕ ಮಾಡಿಸಪ್ಪ ನಂದು. ನನ್ನ ಪ್ರಾಣ ಇರೋವರೆಗೆ ಈ ಜೀವದೊಳಗೆ, ಈ ದೇಹದೊಳಗೆ, ಈ ಜೀವ ಇರೋದ್ರೊಳಗೆ ಸಾಧನ ಮಾಡಿಸು ಸ್ವಾಮಿ ಅಂತ ಬೇಡ್ಕೋಬೇಕು. ನಮ್ಮ ಜೀವನ ಯೋಕ್ತಿಗೆ ಅವನು ಎಷ್ಟು ಹೇಳ್ತಾನೆ, ಅದು ನಮ್ಮ ಜೀವನ ಯೋಕ್ತಿ ಇದ್ದರೆ, ಈ ಒಂದು ಸುಳಾದಿ ನಾವು ಓದಬೇಕು ಅಂದರೆ ಕೂಡ ನಮ್ಮ ಜೀವನಕ್ಕೆ ಎಲ್ಲೋ ಯೋಕ್ತಿ ಇದ್ರೇ ಸ್ವಲ್ಪ ಮಟ್ಟಿಗೆ ಅರ್ಥ ಅನುಸಂಧಾನ ತಿಳ್ಕೋಬೇಕು ಎಂಬುದು ಬರುತ್ತೆ. ಇದು ಕೊಡ್ತಾ ಇದ್ದಾನೆ ಸ್ವಾಮಿ, ಇನ್ನೂ ಸದಾ ನಾಮಸ್ಮರಣೆಯಲ್ಲಿ ಕಳೆಯೋ ಥರ ಮಾಡು. ಈ ದೇಹದಲ್ಲಿ ಜ್ಞಾನ, ಈ ದೇಹದಲ್ಲಿ ಮಾನ. ಈ ದೇಹ ಬರಲ್ಲ, ಬಂದಾಗೆ ಸತತ ಚಿಂತನೆ ಮಾಡ್ರಿ. ಈ ದೇಹದಲ್ಲಿ ಜ್ಞಾನ ಬರೋದು. ಇದೇ ದೇಹದೊಳಗೆ ಮಾನ, ಈ ದೇಹದಲ್ಲಿ ನಮ್ಮ ವಿಜಯ ವಿಠಲನ್ನ ಕಾಣು. ಈ ದೇಹದೊಳಗೆ ಜ್ಞಾನ ಕೊಡಿಸು. ಈ ದೇಹದೊಳಗೆ ಮಾನ, ಏನೇ ಬಂದರೂ ಈ ದೇಹದಲ್ಲಿ ನಮ್ಮ ದೇವರನ್ನು ಅವನೇ ಮಾತಾಡಿದಂತೆ ಅವರೇ ಒಳಗೆ ನಿಂತು ಮಾತಾಡಿಸ್ತಾ ಇದ್ದಾರೆ. ಈ ನಮಗೇನಾದರೂ ಒಂದು ಮಾನ, ಒಂದು ರೆಸ್ಪೆಕ್ಟು ಹೊರಗಡೆಯಿಂದ ಬರ್ತಾ ಇದೆ, ಅದು ಅವನು ಮಾಡಿಸ್ತಾ ಇದ್ದಾನೆ. ಜ್ಞಾನ ಬಂತು, ಅವನು ಕೊಡ್ತಾ ಇದ್ದಾನೆ. ಈ ದೇಹದಲ್ಲಿ, ಈ ಒಳಗೆ ನಮ್ಮ ಬಿಂಬರೂಪಿ ಪರಮಾತ್ಮನ್ನ ಕಾಣಬೇಕು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಈ ದೇಹ ಬರಲ್ಲ, ಮಾನವ ಜನ್ಮ ಅದನ್ನು ಮಧ್ವ ಮತದಲ್ಲಿ ಹುಟ್ಟೋದು, ಬ್ರಾಹ್ಮಣ ಜನ್ಮ ಮಧ್ವ ಮತದಲ್ಲಿ ಹುಟ್ಟೋದು ಭಾಳ ಕಷ್ಟ. ಏಸೋ ಜನ್ಮದ ಸುಕೃತದಿಂದ ನಮಗೆ ಈ ದೇಹ ಬಂದಿದೆ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು, ಯಾಕಪ್ಪ ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇವತ್ತಿರ್ತೀವಿ, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಇದ್ದಾಗಲಾದರೂ ದೇವರ ನಾಮಸ್ಮರಣೆ ಬಿಟ್ಟು ನಾನು ಚೆನ್ನಾಗಿರಬೇಕು, ಇದು ಬರಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು, ಇದರೊಳಗೆ ಜೀವನ ಮುಗಿಸ್ಬಿಡ್ತಾ ಇದ್ದೀವಿ. ಸ್ವಾಮಿ ನಿನ್ನ ಪಾದದಲ್ಲಿ, ನಿನ್ನ ಪಾದ ಸ್ಮರಣೆ ಕೊಡಿಸು ಸ್ವಾಮಿ ಅಂಥೇಳಿ ಈ ಸುಳಾದಿ ಹೇಳ್ತಾ ಇರೋ ಕಾಲಕ್ಕೆ ಅವನು ಆ ಅರಿವು ಕೊಡ್ತಾನೆ. ಯಾಕಂದರೆ ಗುರುಗಳು ನಮ್ಮ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಿಗೆ ಬೇಡ್ಕೋತಾ ಇದ್ದಾರೆ. ಅದಕ್ಕೆ ಬಿಂಬರೂಪಿ ಪರಮಾತ್ಮ ನಮಗೆ ಆ ಅರಿವು ಕೊಡ್ತಾ ಇದ್ದಾನೆ. ಇದನ್ನು ಸತತ ಕೊಡು ಅಂಥೇಳಿ ಬೇಡ್ಕೊಳ್ಳೋಣ. ವಿಜಯದಾಸರ ಸುಳಾದಿಗಳನ್ನು ಸತತ 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 ಪಾರಾಯಣ ಮಾಡೋಣ. ಉಪದೇಶ ಮಂತ್ರಗಳು ವಿಜಯದಾಸರ ಸುಳಾದಿಗಳು. ಇದನ್ನು ತಿಳ್ಕೊಂಡು ನಾವೆಲ್ಲರೂ ಸ್ವಾಮಿಯ ಪಾದ ಚಿಂತನೆ ಮಾಡ್ತಾ ಈ ಬ್ರಾಹ್ಮಣ ಜನ್ಮ, ಮಧ್ವ ಜನ್ಮ ಇದನ್ನು ಸಾರ್ಥಕ ಮಾಡಿಸ್ಕೊಂಬೋಣ. ವಿಜಯದಾಸರು ನಮ್ಮೆಲ್ಲರಲ್ಲಿಂದ ಈ ಜನ್ಮವನ್ನು ಸಾರ್ಥಕ ಮಾಡಿಸ್ತಾ ಇದ್ದಾರೆ. ವಿಜಯದಾಸರ ಅಂತರ್ಗತ ಪರಮಾತ್ಮನಲ್ಲಿ ನಾವೆಲ್ಲ ಬೇಡ್ಕೊಳ್ಳೋಣ. ರುದ್ರಾಂತರ್ಗತ ನರಸಿಂಹದೇವರೇ ನಮಗೆ ಸದಾ ದೇವರ ನಾಮಸ್ಮರಣೆಯಲ್ಲಿ ಕಾಲ ಕಳೆಯೋ ಥರ ಮಾಡು ಅಂತ ಬೇಡ್ಕೊಳ್ಳೋಣ. ಇದ್ರಾಗ ಏನಾದರೂ ತಪ್ಪುಗಳಿದ್ದಲ್ಲಿದೆ ಬಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯುಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ಅಹಂಕರ್ತ ಹರಿಕರ್ತ. ಜೈ ವಿಜಯರಾಯ್. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.